ದೇಶದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಕುಂಭಮೇಳಕ್ಕೆ ನಮ್ಮ ಗುಲ್ಬರ್ಗದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ 3 ಬಸ್ಗಳು, ಸ್ಲೀಪರ್ ಬಸ್ಗಳು, ನಾನ್ AC 30 ಸೀಟ್ ಒಟ್ಟು 90 ಜನ ಮತ್ತು ಆ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಪ್ರಯಾಣ ಸುಖಕರವಾಗಿ ಆರಾಮಾಗಿ ದೇವರ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಹೋಗ್ಬೇಕಂತೇಳಿ ಶುಭ ಹಾರೈಸ್ತೀವಿ. ನಾವು MD ರಾಜಪ್ಪನವರು ಎಲ್ಲ ವಿಭಾಗದ ಎಲ್ಲ ಬಡಾವಣೆ ಮುಖಂಡರುಗಳು ಸೇರಿ ಅವರಿಗೆ ಹಾರೈಸಲಿಕ್ಕೆ ಆಗಂತ ಎಲ್ಲರಿಗೂ ಶುಭವಾಗಿದೆ. ಇವತ್ತೊಂದು ದಿವಸ ಟೋಟಲ್ 3 ಬಸ್ಸುಗಳು ಕುಂಭಮೇಳಕ್ಕೆ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಅವರಿಗೆ ಸುರಕ್ಷಿತವಾಗಿ ಹೋಗಲಿ ಮತ್ತು ಪ್ರಯಾಣಿಕರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಬಸ್ಸುಗಳನ್ನೇ ಕೇಳ್ತಾ ಇದ್ದಾರೆ. ಭಾಳ ಬೇಡಿಕೆ ಇದೆ. ಯಾಕಂತಂದರೆ ಪ್ರತಿಯೊಬ್ಬರಿಗೆ ಒಂದು 15,000 ರೂಪಾಯಿ ಮಾತ್ರ ಬರುತ್ತೆ. 30 ಮಂದಿ ಹೋಗ್ತಾ ಇದ್ದಾರೆ. ಹಾಗಾಗಿ ಭಾಳ ಚೀಪ್ ಆಗ್ತಾ ಇದೆ. ಬೇರೆ ಫ್ಲೈಟ್ ಎಲ್ಲ 40,000 ಹೋಗೋದು ಬರೋದು 1 ಲಕ್ಷ ರೂಪಾಯಿ ಖರ್ಚಾಗ್ಬೋದು. ಬರೀ 15,000 ರೂಪಾಯಿ ಒಳಗಡೆ ಹೋಗುವಂಥ ಅನುಕೂಲ ಆಗ್ತದೆ ಪ್ರಯಾಣಿಕರಿಗೆ ಮತ್ತು ಸುರಕ್ಷಿತವಾಗಿ ಶಾಸಕರು ಎಷ್ಟು ದಿನ ಜರ್ನಿ ಸರ್ ಇದು? ಅದು 7 ದಿವಸ ತನಕ ಹೋಗ್ತಾ ಇದ್ದಾರೆ, 7 ಡೇಸ್. ಪ್ರಯಾಣಿಕರಿಗೆ ಮತ್ತೇನು ಫಸ್ಟ್ ಏಡ್ ಆಗಿ ಏನಾದರೂ ಇದೆಯಾ? ನಾವು ಫಸ್ಟ್ ಏಡ್ ಎಲ್ಲ ಟ್ರೀಟ್ಮೆಂಟ್ ಇದ್ದಾವೆ, ಚಾರ್ಜ್ ಇದ್ದಾವೆ, ಒಳಗಡೆ ಮೊಬೈಲ್ ಚಾರ್ಜಿಂಗ್ ಇದ್ದಾವೆ. ಯಾರ್ಯಾರು ಹೋಗ್ತಾ ಇದ್ದಾರೆ ಮಾಹಿತಿ ಕೂಡ ನಮ್ಮ ಹತ್ರ ತೆಗೆದುಕೊಳ್ತೀವಿ. ಡ್ರೈವರ್ಗಳು ಮತ್ತು 2 ಡ್ರೈವರ್ಗಳು ಇರ್ತಾರೆ, ಹೋಗೋದು ಮಾತಾಡೋದು ಹಾಗಾಗಿ ಏನು ಪ್ರಾಬ್ಲಮ್. ನಾನು ರಾಜಶ್ರೀ ವಿಶ್ವನಾಥ್ ಮೇತ್ರಿ ಅಂತ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಸರ್ ಗುರುರಾಜ್ ಸರ್ ಅವರು ಯಾವಾಗಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ವರ್ಷದಲ್ಲಿ 2 ಸಲ 3 ಸಲ. ಸೊ ನಮ್ಗೆ ಗೊತ್ತಾಯಿತು, ನಾವು ಹೋಗ್ತಾ ಹೋಗ್ತೀವಿ ಅಂತ ಆಸೆ ಇಟ್ಕೊಂಡಿರಲಿಲ್ಲ, ಅಷ್ಟು ದೂರ ಹೋಗ್ತೀವಿ ಅಂತ. ಈಗ ನಾವು ಹೆಣ್ಮಕ್ಳು ನಮ್ಮ ಮನೆಯಲ್ಲಿ 5 ಜನ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ಲತ್ತೆ. ಥ್ಯಾಂಕ್ ಯು.